ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಭಾಗ್ಯ ಯಾವುದೇ ರೀತಿ ತಪ್ಪು ಮಾಡಿಲ್ಲ, ಮಗಳು ಕೂಡ ತಪ್ಪು ಮಾಡಿಲ್ಲ. ಹಾಗಿದ್ರೆ ತಪ್ಪು ಮಾಡಿದ್ಯಾರು? ಅವರನ್ನು ಹೇಗೆ ಹಿಡಿದಾಕ್ತಾಳೆ ಭಾಗ್ಯ? ಗಂಡ ನಮ್ಮದೇ ಇದ್ರು, ಅಪ್ಪ ನಮ್ಮದೇ ಇದ್ರು, ತನ್ವಿ ಭಾಗ್ಯ ಅವರಿಬ್ರು ಇನ್ನೋಸೆನ್ಸ್ ಅನ್ನೋದನ್ನ ಹೇಗೆ ಪ್ರೂವ್ ಮಾಡ್ಕೋತಾರೆ? ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ತಾಂಡವ್ ಫಸ್ಟ್ ಟೈಮ್ ಭಾಗ್ಯ ಮತ್ತು ತನ್ವಿನ ತಾನೇ ಕರ್ಕೊಂಡು ಹೋಗ್ತೀನಿ ಅಂತ ಇನಿಷಿಯೇಟಿವ್ ಆಗಿ ಕರ್ಕೊಂಡೋಗಿ ಬಿಟ್ಟಾಗಲೇ ಅನ್ಕೋಬೇಕಿತ್ತು ಇದಕ್ಕೆಲ್ಲ ತಾಂಡವ್ ಏನೋ ಇಂಟೆನ್ಷನ್ ಇದೆ ಅಂತ. ಫೈನಲಿ ಅಲ್ಲಿ ಇದ್ದದ್ದ ಇಂಟೆನ್ಷನ್ ಭಾಗ್ಯ ಹಾಲ್ ಟಿಕೆಟ್ನ ಎದುರಿಸೋದು. ಈ ಕಡೆ ಮಕ್ಳಿಗೆ ಇಬ್ರಿಗೂ ಕೂಡ ಮಗಳಿಗೆ ಹಾಗೆ ಹೆಂಡತಿಗೆ ಇಬ್ರಿಗೂ ಕೂಡ ಆಲ್ ದ ಬೆಸ್ಟ್ನ ಹೇಳ್ದಂಥ ತಾಂಡವ್ಗೆ ಭಾಗ್ಯ ಅಲ್ಲೇ ಚೂಕ್ ಕೊಡ್ತಾಳೆ. ನೀವೇನು ನಾಟಕ ಮಾಡಬೇಕಾಗಿಲ್ಲ. ನಿಜ ಹೇಳಬೇಕು ಅಂದರೆ ಈ ಒಂದು ನಾಟಕಕ್ಕಿಂತ ಕಹಿ ಸತ್ಯವೇ ಚೆನ್ನಾಗಿರುತ್ತೆ ಅಂತ. ಬಿಕಾಸ್ ಅವಳಿಗೆ ಗೊತ್ತು ಇದು ಎಲ್ಲವೂ ಕೂಡ ಆಲ್ ದ ಬೆಸ್ಟ್ ಹೇಳುವುದು ಡ್ರಾಮಾ ಅಂತ. ತಾನು ಎಕ್ಸಾಮಲ್ಲಿ ಬರೀಬೇಕು, ಒಳ್ಳೆ ಮಾರ್ಕ್ಸ್ ತೆಗೆದು ಪಾಸ್ ಆಗಬೇಕು ಅನ್ನೋ ಯಾವುದೇ ಇಂಟೆನ್ಷನ್ ಕೂಡ ತಾಂಡವ್ಗಿಲ್ಲ ಅಂತ ಗೊತ್ತದೆ. ಹಾಗಾಗಿ ಅವಳು ನೇರವಾಗಿ ಇರೋ ವಿಷಯನೇ ಹೇಳ್ತಾರೆ. ನಂತರ ಈ ಕಡೆ ಭಾಗ್ಯ ತನ್ವಿ ಹೊರಟ್ರೆ ಆಲ್ ಟಿಕೆಟ್ನ ತಗೊಂಡಿದ್ದೆ ಖುಷಿಯಿಂದ ತಾಂಡವ್ ಆಫೀಸ್ಗೆ ಹೋಗ್ತಿದ್ದಾರೆ. ಅಲ್ಲಿ ಮಗ ತನ್ಮಯ್ ಸ್ಕೂಲ್ಗೆ ಬಂಕ್ ಹಾಕಿ ಮಕ್ಳ ಜೊತೆ ಫ್ರೆಂಡ್ಸ್ ಜೊತೆ ಐಸ್ ಕ್ರೀಮ್ ತಂದಿದ್ದಾನೆ. ತನ್ನ ಫ್ರೆಂಡ್ ಹೋಮ್ವರ್ಕ್ ಬರ್ದಿಲ್ಲ, ಅವನಿಗೋಸ್ಕರ ಬಂದಿದ್ದೀವಿ, ಒಳ್ಳೇದು ಮಾಡಿದ್ರೆ ಒಳ್ಳೆಯವ್ರಿಗೋಸ್ಕರ ಯಾವುದೇ ರೀತಿ ತಪ್ಪಿಲ್ಲ ಅಂತ ನನ್ನ ಚಿಕ್ಕಿ ಹೇಳಿದಾಳೆ ಅಂತ ಅನ್ಕೊಂಡ್ಬಿಟ್ಟಿದ್ದಾನೆ. ಈ ಕಡೆ ಶ್ರೇಷ್ಠ ಮಹೇಶ್ನ ಕರೆಸು ಅವನಿಗೆ ದುಡ್ಡನ್ನ ಕೊಟ್ಟು ತಾಂಡವ್ ಮಗ ತನ್ಮಯ್ ಸುಳ್ಳು ಹೇಳಿದಾನೆ. ಆ ಸುಳ್ಳು ತಾಂಡವ್ಗೆ ಗೊತ್ತಾಗಬೇಕು, ಆ ರೀತಿ ನೀನೇನು ಮಾಡ್ತೀಯೋ ಗೊತ್ತಿಲ್ಲ ಮಾಡಬೇಕು ಅಂತ ಹೇಳ್ತಾರೆ. ತಕ್ಷಣ ಆ್ಯಕ್ಟಿವ್ ಆದಂಥ ಮಹೇಶ್ ಅವರು ವಯಸ್ಸಾದಂಥ ವ್ಯಕ್ತಿ ರೀತಿ ಬಂದು ಕೆಳಗಡೆ ಬೀಳ್ತಾರೆ. ತನ್ಮಯ್ ಎಲ್ಲಿರ್ತಾನೋ ಅಲ್ಲಿ ಫ್ರೆಂಡ್ಸು ತನ್ಮಯ್ ಎಲ್ಲ ಕೊಡಿ ಆ ತಾತಂಗೆ ಹೆಲ್ಪ್ ಮಾಡೋಕೆ ಅಂತ ಹೋದರೆ ಇಲ್ಲಿ ತನ್ಮಯ್ನ ಮುಟ್ಟಬೇಡ ಅಂತ ಮಹೇಶ್ ಹೇಳ್ತಾರೆ. ನಂತರ ಕೈ ಗಲೀಜಾಗಿದೆ ಅಂತ ಇರಬಹುದು ಅಂತ ವಾಶ್ ಮಾಡ್ಕೊಂಡು ಬಂದು ಮುಟ್ಟೋಕೆ ಹೋದರೆ ಆಗಲೂ ಕೂಡ ಮುಟ್ಟಬೇಡ, ನೀನೊಬ್ಬ ಸುಳ್ಳುಗಾರ, ಸುಳ್ಳುಪುರ್ಕ, ಸುಳ್ಳು ಹೇಳಿದ್ಯಾ ನಿನ್ನ ಅಪ್ಪ ಅಮ್ಮನ ಹತ್ರ, ನೀನು ಒಳ್ಳೆಯವನಲ್ಲ, ಇವನ ಹತ್ರ ಯಾರೂ ಕೂಡ ಸೇರ್ಕೋಬೇಡಿ ಅಂತಾರೆ. ಇಲ್ಲ ನಾನು ಸುಳ್ಳು ಹೇಳಿಲ್ಲ ಅಂದರೂ ನಿನ್ನ ಮುಖದಲ್ಲಿ ಅದು ಇದ್ದು ಕಾಣಿಸ್ತಾ ಇದೆ, ಯೋಚನೆ ಮಾಡು, ನಿಮ್ಮ ಅಪ್ಪಂಗೆ ನೀನು ಸುಳ್ಳು ಹೇಳಿಲ್ವಾ? ಒಂದು ತಿಳ್ಕೊ, ಅಪ್ಪಂಗೆ ಸುಳ್ಳು ಹೇಳಿರೋದ್ರಿಂದ ನಿನ್ನಮ್ಮ ಸಾಯ್ಬೋದು, ಸಾಯುವಂಥ ಚಾನ್ಸಸ್ ಕೂಡ ಇದೆ, ಕೆಡಕಾಗತ್ತೆ, ಕೆಟ್ಟದಾಗತ್ತೆ ಅಂತ ಹೇಳಿ ಹೋಗ್ತಾರೆ. ಇದರಿಂದ ತನ್ಮಯ್ ತುಂಬಾ ಹೆದರ್ಕೊಂಡ್ಬಿಡ್ತಾನೆ. ಈ ಕಡೆ ತನ್ವಿ ಅಂತೂ ತುಂಬ ಚೆನ್ನಾಗಿ ಓದಿದಾಳೆ, ಎಂದು ಕೂಡ ಅಷ್ಟು ಚೆಂದ ಓದಿಲ್ಲ, ಅಷ್ಟು ಚೆನ್ನಾಗಿ ಓದಿದಾಳೆ ರಾತ್ರಿ ಪೂರ ಭಾಗ್ಯ ಜೊತೆ ಕೂತ್ಕೊಂಡು. ಯಾಕಂದರೆ ಭಾಗ್ಯ ಏನಾದರೂ ಜಾಸ್ತಿ ಮಾರ್ಕ್ಸ್ನ ತೊಗೊಂಡ್ರೆ ಇಡೀ ಲೈಫ್ ಲಾಂಗ್ ಅಮ್ಮಂಗಿಂತ ಕಡಿಮೆ ಮಾರ್ಕ್ಸ್ ತೊಗೊಂಡೆ ಅಂತ ರೇಗಿಸ್ತಾರೆ ಅನ್ನೋ ಕಾರಣಕ್ಕೆ. ಹಾಗಾಗಿ ನಾನು ಚೆನ್ನಾಗಿ ಓದಲೇಬೇಕು ಅಂತ ಓದ್ತಿದ್ರೆ ಮಗಳಿಗೆ ಇನ್ನಷ್ಟು ಕೂಡ ಮೋಟಿವೇಶನ್ ಕೊಡಬೇಕು ಅನ್ನೋ ಕಾರಣಕ್ಕೆ ನಾನು ಕೂಡ ರಾತ್ರಿ ಪೂರ ಚೆನ್ನಾಗಿ ಕೂತ್ಕೊಂಡು ಓದ್ತೀನಿ, ನಿನಗಿಂತ ನಾನು ಕೂಡ ಜಾಸ್ತಿ ಮಾರ್ಕ್ಸ್ ತಗೋಬೇಕು ಅಂತ ಭಾಗ್ಯ ಕೂಡ ಓದ್ತಾರೆ. ಭಾಗ್ಯಗೆ ನಾನೇನು ಕಡಿಮೆ ಇಲ್ಲ ಅಂತ ತನ್ವಿ ಮತ್ತಷ್ಟು ಚೆನ್ನಾಗಿ ಓದ್ತಾಳೆ. ಹೀಗೆ ಮಗಳು ತುಂಬ ಚೆನ್ನಾಗಿ ಓದಿರೋದು ಅವಳಿಗೆ ತುಂಬಾ ಖುಷಿ ಆಗುತ್ತೆ. ಇಲ್ಲಿ ಫ್ರೆಂಡ್ಸ್ ಎಲ್ಲರೂ ಕೂಡ ಆಶ್ಚರ್ಯ ಪಡ್ತಿದ್ದಾರೆ, ಬಿಕಾಸ್ ತನ್ವಿ ಕೂತ್ಕೊಂಡು ಫಾರ್ಮುಲಾ ನೆನಪು ಮಾಡ್ಕೋತಿರೋದನ್ನ ನೋಡಿ. ಆದರೆ ಇಲ್ಲಿ ತನ್ವಿ ಅಂತೂ ನಾನು ಚೆನ್ನಾಗಿ ಓದಿದ್ದೀನಿ ಅಂತಾನೆ ಅಂದ್ಕೊಂಡು ಫಸ್ಟ್ ಟೈಮ್ ಚೆನ್ನಾಗಿ ಓದಿ ಎಕ್ಸಾಮ್ನ ಬರೆಯೋಕೆ ಮುಂದಾಗ್ತಿದ್ದಾಳೆ. ಇನ್ವಿಜಿಲೇಟೆಡ್ ಬರ್ತಾರೆ, ಇನ್ವಿಜಿಲೇಟೆಡ್ ಬರ್ತದಾಗೆ ಆಲ್ ದ ಬೆಸ್ಟ್ನ ಹೇಳಿ ಎಲ್ರಿಗೂ ಕೂಡ ಸಿಗ್ನೇಚರ್ ಹಾಕೋದಕ್ಕೆ ಹಾಲ್ ಟಿಕೆಟ್ನ ಓಪನ್ ಮಾಡಿ ಅಂದರೆ ಹಾಲ್ ಟಿಕೆಟ್ನ ತೊಗೊಂಡು ಹೋಗೇ ಇಲ್ಲ ಭಾಗ್ಯ. ಹಾಗಿದ್ರೆ ತೊಗೊಂಡು ಹೋಗಿಲ್ವಾ? ಮಿಸ್ ಆಗಿದೆಯಾ? ಖಂಡಿತ ತಾಂಡವ್ ಎತ್ಕೊಂಡು ಹೋಗಿದ್ದಾನೆ, ಬಟ್ ಭಾಗ್ಯಗೆ ಅದರ ಅರಿವು ಕೂಡ ಇಲ್ಲ. ಕಾಂಪೋಸ್ ಬಾಕ್ಸಲ್ಲಿ ಇಟ್ಟಿದೆ ಅಂತ ಹೇಳ್ತಿದ್ದಾಳೆ. ಈ ಕಡೆ ತನ್ವಿ ಕೂಡ ಅಮ್ಮ ಎಕ್ಸಾಮ್ ಬರೆಯೋಕೆ ಆಗ್ತಿಲ್ವನ ಅಂತ ಸ್ವಲ್ಪ ಲಿಟಲ್ ಬೇಜಾರು ಆಗುತ್ತೆ. ನಂತರ ಹೊರಗಡೆ ಕಳಿಸ್ತಾರೆ ಭಾಗ್ಯನ. ಈ ಕಡೆ ಬ್ಯಾಗಲ್ಲಿ ಎಲ್ಲ ಕೂಡ ಹುಡುಕಿದ್ರು ಕೂಡ ಅವಳಿಗೆ ಆ ಒಂದು ಹಾಲ್ ಟಿಕೆಟ್ ಸಿಗೋದಿಲ್ಲ, ಇದ್ರೆ ತಾನೇ ಸಿಗುತ್ತೆ. ನಂತರ ಇನ್ವಿಜಿಲೇಟರ್ ಬಂದಿದೆ, ನೀವು ಯಾವುದೇ ಕಾರಣಕ್ಕೂ ಈ ವರ್ಷ ಎಕ್ಸಾಮ್ ಬರೆಯೋಕೆ ಆಗೋದಿಲ್ಲ, ಹಾಲ್ ಟಿಕೆಟ್ ವಿತೌಟ್ ಹಾಲ್ ಟಿಕೆಟ್ನ ನಿಮ್ಮನ್ನ ಕೂರಿಸಿ ಎಕ್ಸಾಮ್ ಬರ್ಸೋಕೆ ಆಗೋದಿಲ್ಲ ಅಂತಾರೆ. ಏನು ಮಾಡೋದು ಅಂತ ಹೇಳಿ ಕಣ್ಣೀರು ಹಾಕಬೇಕಿದ್ರೆ ನೋಡಿ ನಿಮ್ಗೊಂದು ವೇ ಇದೆ, ಅದು ಒಂದು ಸೊಲ್ಯೂಷನ್ ಬಿಟ್ಟರೆ ಯಾವುದೇ ರೀತಿಯ ಸೊಲ್ಯೂಷನ್ ಇಲ್ಲ. ಜಸ್ಟ್ 15 ಮಿನಿಟ್ಸ್ ಟೈಮ್ ಇದೆ. ಆ ಒಂದು ಟೈಮಲ್ಲಿ ನಿಮ್ಮ ಸ್ಕೂಲ್ಗೆ ಹೋಗಿ ಡೂಪ್ಲಿಕೇಟ್ ಹಾಲ್ ಟಿಕೆಟ್ನ ತೊಗೊಂಡು ಬನ್ನಿ, ಅದನ್ನು ತೊಗೊಂಡು ಬಂದರೆ ನಿಮಗೆ ಅವಕಾಶ ಕೊಡ್ತೀವಿ ಅಂತ. ತಕ್ಷಣ ಈ ಕಡೆ ಭಾಗ್ಯ ತನ್ನ ಸ್ಕೂಲ್ಗೆ ಹೋಗ್ತಾಳೆ. ಆಫೀಸ್ ಹೋಗಿ ಅಲ್ಲಿ ಹಾಲ್ ಟಿಕೆಟ್ ಕೇಳ್ತಿದ್ರೆ ಅವರು ಅದು ಇದು ಅಂತ ಕ್ವೆಶನ್ ಮಾಡ್ತಿದ್ದಾರೆ. ನನ್ನ ಹತ್ರ ಜಾಸ್ತಿ ಟೈಮ್ ಇಲ್ಲ, ಜಸ್ಟ್ 50 ಮಿನಿಟ್ಸ್ ಇದೆ, ಪ್ಲೀಸ್ ಹಾಲ್ ಟಿಕೆಟ್ ಕೊಡಿ ಅಂತ ಕೇಳ್ತಿದ್ರೆ ಅಷ್ಟರಲ್ಲಿ ಕನಿಕಾ ಕೂಡ ಇರ್ತಾಳೆ. ಕನಿಕಾ ಬಂದಿದೆ, ಏನಾಯಿತು ಭಾಗ್ಯ, ಹಾಲ್ ಟಿಕೆಟ್ ಮಿಸ್ ಮಾಡ್ಕೊಂಡಿದ್ಯಾ? ಪ್ರಜ್ಞೆ ಇರಬೇಕಲ್ವಾ ಹಾಲ್ ಟಿಕೆಟ್ ತೊಗೊಂಡು ಬರಬೇಕು ಅಂತ, ಈ ರೀತಿ ಯೋಚನೆ ಮಾಡುದಾ ನೀನು ಅಂತ ಕೇಳ್ತಿದ್ರೆ, ಅದು ಮೇಡಮ್ ಬೇಕು ಅಂತ ಮಾಡಿದಲ್ಲ, ಪ್ಲೀಸ್ ಮೇಡಮ್ ಹಾಲ್ ಟಿಕೆಟ್ ಕೊಡಿ ಅಂದಾಗ ಅದಕ್ಕೆ ತುಂಬಾ ಪ್ರೂಸಸ್ ಇದೆ, ನೀನು ಹೇಳಿದಷ್ಟು ಸುಲಭಕ್ಕೆ ಹಾಲ್ ಟಿಕೆಟ್ ಕೊಡೋಕ್ಕಾಗೋದಿಲ್ಲ ಅಂತ ಹೇಳೋ ಅಷ್ಟರಲ್ಲಿ ಒಬ್ಬರು ಪ್ಯೂನ್ ಬಂದಿದೆ, ತಗೊಳ್ಳಿ ಭಾಗ್ಯಕ್ಕ ಹಾಲ್ ಟಿಕೆಟ್ ಅಂತ ಹೇಳ್ತಾರೆ. ಏನದು ಹೇಗೆ ಅಂತ ಕೇಳಿದಾಗ ಹರೀಶಣ್ಣ ಸ್ಕೂಲಲ್ಲಿ ಗಲಾಟೆ ಆಗೋದು ನೋಡಿದ್ನಂತ, ಹಾಗಾಗಿ ಬಂದು ಕಾಮತ್ ಸರ್ ಹತ್ರ ಸಿಗ್ನೇಚರ್ ಮಾಡಿಸ್ಕೊಂಡು ನಿಮಗೆ ಕೊಡಬೇಕು ಅಂತಿದ್ರು, ಬಟ್ ಅವ್ರ ಜೊತೆನೇ ಹೋಗ್ಬಿಟ್ರು, ಅದಕ್ಕೋಸ್ಕರ ಹಾಲ್ ಟಿಕೆಟ್ನ ನನಗೆ ತಂದು ಕೊಟ್ಟರು, ತಗೊಳ್ಳಿ ಬೇಗ ಹೋಗಿ ಅಂತ ಹೇಳ್ತಾರೆ. ತಕ್ಷಣ ಭಾಗ್ಯ ಹಾಲ್ ಟಿಕೆಟ್ನ ತೊಗೊಂಡು ಹೋಗ್ತಾಳೆ. ಈ ಕಡೆ ಕನಿಕಾ, ಇನ್ನು ಹೊರಗಡೆ ಇರೋಕ್ಕಿಂತ ಒಳಗಡೆ ಇರೋದೇ ಒಳ್ಳೆಯದು, ಅದರಿಂದನೇ ತಾನೇ ಸರಿಯಾಗಿ ಪಾಠ ಕಲಿಸೋದು ನಿನಗೆ
ಅಂತ ಅನ್ಕೋತಾಳೆ. ಅವ್ನು ಕೊಡದೇ ಇದ್ರು ನಾನೇ ನಿನಗೆ ಹಾಲ್ ಟಿಕೆಟ್ ಕೊಟ್ಟು ಕಳಿಸ್ತಿದ್ದೆ ಅಂತ ಕೂಡ ಕನಿಕಾ ಹೇಳ್ತಾರೆ. ಫೈನಲಿ ಭಾಗ್ಯ ಹಾಲ್ ಟಿಕೆಟ್ ತೊಗೊಂಡು ಬಂದು ಎಕ್ಸಾಮ್ ಹಾಲಲ್ಲಿ ಹೋಗಿ ಕೂತ್ಕೊಂಡು ಎಕ್ಸಾಮ್ ಬರೀತಿದ್ದಾಳೆ. ಈ ಕಡೆ ಅಮ್ಮ ಮಗಳು ಇಬ್ಬರು ಕೂಡ ತುಂಬ ಚೆನ್ನಾಗಿ ಎಕ್ಸಾಮ್ ಬರೀತಿದ್ರೆ, ಆ ಕಡೆ ತಾಂಡವ್ ಎಕ್ಸಾಮ್ ಬರೆಯೋಕೆ ಆಗೋದಿಲ್ಲ ಅಂತ ಅಂದ್ಕೊಂಡು ಖುಷಿ ಪಡ್ತಿದ್ದಾನೆ. ಈ ಕಡೆ ಶ್ರೇಷ್ಠ ಹಾಲ್ ಟಿಕೆಟ್ ನೋಡಿ, ಹಾಲ್ ಟಿಕೆಟ್ ಅಂದರೆ ಭಾಗ್ಯ ಎಕ್ಸಾಮ್ ಬರೆಯೋಕ್ಕಾಗಲ್ಲ ಅನ್ನೋದು ನೀನು ಫುಲಿಶ್ನೆಸ್ ತಾಂಡವ್. ಯಾಕಂದರೆ ಹಾಲ್ ಟಿಕೆಟ್ನ ಹೋಗಿ ಮತ್ತೆ ಕೊಡ್ತಾರೆ, ತೊಗೊಂಡು ಎಕ್ಸಾಮ್ ಬರೀಬಹುದು ಅಂತ ಹೇಳಿದಾಗ ಶಟ್ ಅಂತ ಅನ್ಕೋತಿದ್ದಾನೆ. ಬಟ್ ಅದರ ನಡುವೆ ಒಂದು ಆಘಾತ ಕಾದ್ರ. ಬಿಕಾಸ್ ಆ ಕಡೆ ಭಾಗ್ಯ ಮತ್ತು ತನ್ವಿ ಇಬ್ಬರು ಕೂಡ ಕೂತಿರೋ ಬೆಂಚಲ್ಲಿ ಯಾರೋ ಫಾರ್ಮುಲಾಸ್ನ ಬರ್ತಿದ್ದಾರೆ. ಸ್ಕ್ವಾಡ್ ಬಂದಾಗ ಅದನ್ನು ಅಬ್ಸರ್ವ್ ಮಾಡಿದೆ, ಅವರಿಬ್ಬರನ್ನ ಹೊರಗಡೆ ಕರ್ಕೊಂಡು ಬರ್ತಾರೆ. ಇಲ್ಲಿ ತನ್ವಿ ನಾನು ತಪ್ಪೇ ಮಾಡಿಲ್ಲ ಅಂತ ಹೇಳ್ತಿದ್ರು, ಕೇಳ್ತಿಲ್ಲ. ಅಮ್ಮ ನಾನು ತಪ್ಪು ಮಾಡಿಲ್ಲ, ನಾನು ತುಂಬ ಚೆನ್ನಾಗಿ ಓದಿದ್ದೀನಿ, ಫಸ್ಟ್ ಟೈಮ್ ಚೆನ್ನಾಗಿ ಓದ್ಕೊಂಡು ಬಂದಿದ್ದೀನಿ ಅಂತ ಹೇಳ್ತಿದ್ರೆ, ಈ ಕಡೆ ಭಾಗ್ಯ ಕೂಡ ನಾವು ತಪ್ಪು ಮಾಡಿಲ್ಲ, ನನ್ನ ಮಗಳು ತುಂಬ ಚೆನ್ನಾಗಿ ಓದಿದಾಳೆ, ರಾತ್ರಿ ಪೂರ ಓದಿದಾಳೆ ನನ್ನ ಜೊತೆ ಅಂತ ಹೇಳ್ತಿದ್ರು. ಸ್ಕ್ವಾಡ್ ಅವ್ರ ಮಾತುಗಳನ್ನ ಕೇಳ್ತಾನೆ ಇಲ್ಲ. ಈ ಕಡೆ ತಾಂಡವ್ಗೂ ಆ ವಿಷಯ ಬಂದು ಮುಟ್ಟುತ್ತೆ. ತಕ್ಷಣ ಅಲ್ಲಿಂದ ಹೊರಡ್ತಾನೆ. ಈ ಕಡೆ ತಾಂಡವ್, ಕುಸುಮ, ಪೂಜಾ, ಸುನಂದ್ ಅವ್ರು ಎಲ್ಲರೂ ಕೂಡ ಸ್ಕೂಲ್ ಕಡೆ ಬರ್ತಿದ್ದಾರೆ. ನಂತರ ಆ ಕಡೆ ಕನಿಕಾ ಅಕ್ಕ ಕೂಡ ಇದ್ದಾರೆ. ಈ ಕಡೆ ಏನಾಯಿತು ಏನು ಅನ್ನೋದಕ್ಕೆ ಇಬ್ಬರು ಕೂಡ ಕಾಪಿ ಮಾಡಿ ಸಿಕ್ಕಾಕೊಂಡಿದ್ದಾರೆ. ಬೆಂಚ್ ಮೇಲೆ ಫಾರ್ಮುಲಾಸ್ನ ಬರ್ಕೊಂಡಿದ್ರು ಅಂತ ಸ್ಕ್ವಾಡ್ ಹೇಳ್ತಿದ್ದಾಗೆ ಅವ್ರಿಗೆ ಆಶ್ಚರ್ಯ ಆಗುತ್ತೆ, ಏನಿದು ಭಾಗ್ಯ ಅಂದಾಗ. ಈ ಕಡೆ ಇಲ್ಲ ಮೇಡಮ್, ನಾವು ಆ ರೀತಿ ಮಾಡಿಲ್ಲ ಮೇಡಮ್, ನನ್ನ ಮಗಳು ಕೂಡ ಆ ರೀತಿ ಮಾಡೋದಕ್ಕೆ ಸಾಧ್ಯ ಇಲ್ಲ, ನಮ್ಗೆ ಅದು ಹೇಗೆ ಯಾರು ಬರೆದ್ರು ಅಂತಾನೆ ಗೊತ್ತಿಲ್ಲ, ನನ್ನ ಮಗಳು ತುಂಬ ಚೆನ್ನಾಗಿ ಓದಿದಾಳೆ ಅಂತ ಹೇಳ್ತಿದ್ರೆ. ಅಮ್ಮ ನಾನು ತುಂಬ ಚೆನ್ನಾಗಿ ಓದ್ತಿದ್ದೀನಿ ಮೇಡಮ್, ನಾನು ತುಂಬ ಚೆನ್ನಾಗಿ ಓದ್ತಿದ್ದೀನಿ, ತುಂಬ ಚೆನ್ನಾಗಿ ಎಕ್ಸಾಮ್ ಬರೀತೀನಿ, ಪ್ಲೀಸ್ ನನಗೆ ಎಕ್ಸಾಮ್ ಬರೆಯೋಕೆ ಅವಕಾಶ ಮಾಡಿಕೊಡಿ ಅಂತ ಹೇಳ್ತಿದ್ರೆ. ಹೇಗಾಗತ್ತೆ ಭಾಗ್ಯ, ಕಣ್ಮುಂದೆ ಸಿಕ್ಕಾಕೊಂಡಿದ್ದೀರಾ, ಅದನ್ನು ಬಿಟ್ಟು ಬರ್ತಿಲ್ಲ ಅಂತಿದ್ದೀರಾ. ನಾನು ನಿಮ್ಮಿಂದ ಈ ರೀತಿ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ನಿಮ್ಮಿಂದ ಒಳ್ಳೆ ರಿಸಲ್ಟ್ ಎಕ್ಸ್ಪೆಕ್ಟ್ ಮಾಡಿದ್ದೆ ನಾನು, ಆದರೆ ಸುಳ್ಳು ಮಾಡಿಬಿಟ್ರಿ, ಈ ರೀತಿ ಮಾಡೋದಾ, ನಿಜವಾಗ್ಲೂ ಶೇಮ್ಲೆಸ್ ಅಂತ ಅನ್ನಿಸ್ತದೆ ಅಂತ ಹೇಳ್ತಿದ್ದಾರೆ. ಇಲ್ಲ ಮೇಡಮ್ ಅಂತ ಹೇಳಿದಾಗ, ನೋಡಿ ಭಾಗ್ಯ, ನೀವು ಬರೀದೆ ಯಾರು ಬರೀತಾರೆ, ನೀವೆಲ್ಲ ಹೋಗೋಕ್ಕೂ ಮುನ್ನ ನಮ್ಮ ಕಡೆಯವರು ಬಂಚೆಲ್ಲ ಅಬ್ಸರ್ವ್ ಮಾಡಿರ್ತಾರೆ, ಅವರೆಲ್ಲ ನೋಡಿದಾಗ ಇಲ್ಲದೆ ಇರೋದು ನೀವು ಹೋದಾಗಿತ್ತು ಅಂದರೆ ನೀವು ಬರೀದೆ ಇನ್ಯಾರು ಬರ್ತಿರ್ತೀರಾ. ಸಾರಿ ಭಾಗ್ಯ, ಇದೇ ರೀತಿ ನಿಮ್ಮ ಸಪೋರ್ಟ್ ಮಾಡಿದ್ರೆ ಆಮೇಲೆ ನನ್ನ ಸ್ಕೂಲ್ ರೆಪ್ಯುಟೇಷನ್ ಹಾಳಾಗುತ್ತೆ ಅಂತದಾಗೆ ಮಗಳು ತನ್ವಿ ಹತ್ಕೊಂಡು, ಇಲ್ಲ ನಾನು ತಪ್ಪು ಮಾಡಿಲ್ಲ, ಐ ಆಮ್ ನಾಟ್ ಅ ಚೀಟರ್ ಅಂತ ಅಂದ್ಕೊಂಡು ಓಡಿ ಬರ್ತಿದ್ದಾಳೆ. ಅಪ್ಪನ ನೋಡಿದೆ, ಪಾಪ ನಾನು ತಪ್ಪು ಮಾಡಿಲ್ಲ ಅಂತ ಅಂದ್ಕೊಂಡು ಅಳ್ತಿದ್ದಾಳೆ. ಅಷ್ಟರಲ್ಲಿ ಭಾಗ್ಯ ಕೂಡ ತನ್ನ ಮಗಳು ಓಡೋದ್ಲು ಅಂತ ಬರ್ತಾರೆ. ನಂತರ ಕುಸುಮ ಅವರು, ಏನಿದು ತನ್ವಿ ಯಾಕೆ ಕಾಪಿ ಮಾಡೋಕ್ಕೆ ಹೋಗಿದ್ದೆ ಅಂದಾಗ, ಈ ಕಡೆ ತಾಂಡವ್, ಅವಳಲ್ಲಿ ಇಷ್ಟು ದಿನ ಕಾಪಿ ಮಾಡಿದ್ಲ, ಒಮ್ಮೆನಾದರೂ ಈ ಅಮ್ಮನೇ ನಿನ್ನ ಮುದ್ದು ಸುಸನೆ ಇದನ್ನೆಲ್ಲ ಹೇಳ್ಕೊಟ್ಟಿರೋದು ಈ ತನ್ವಿಗೂ ಕೂಡ ಅಂತದಾಗ, ಅಪ್ಪ ನೀವು ಕೂಡ ನಂಬ್ತೀರಾ ಅಂತ ಕೇಳ್ತಿದ್ರೆ. ಈ ಕಡೆ ಭಾಗ್ಯ, ನೀವು ಕೂಡ ನಾವಿಬ್ರು ಕಾಪಿ ಮಾಡಿದ್ರೆ ಅಂತ ನಂಬ್ತಿದ್ರ ಅಂದಾಗ, ರೆಡ್ ಆಗಿ ಸಿಕ್ಕಾಕೊಂಡಿದ್ರೆ ಕಣ್ಮುಂದೆ ಕಾಣಿಸ್ತದೆ ಅಂದಮೇಲೆ ನಿನ್ನೇನು ಸತಿ ಸಾವಿತ್ರಿನ, ಸತಿ ಸುಲೋಚನನ ಸತ್ಯ ಹೇಳೋದಕ್ಕೆ ಅಂತ ತಾಂಡವಿ ಹೇಳ್ತಿದ್ದಾಗ, ಈ ಕಡೆ ತನ್ವಿ ಮತ್ತು ಭಾಗ್ಯಗೆ ತುಂಬ ಅಂದರೆ ತುಂಬ ಬೇಸರ ಆಗುತ್ತೆ. ಬಟ್ ಇದೆಲ್ಲವೂ ಕೂಡ ಕನಿಕಾ ಪ್ಲಾನ್ ಆಗಿದೆ. ಫೈನಲಿ ಭಾಗ್ಯ ತನ್ನ ಮಗಳ ಭವಿಷ್ಯ ಇದೆ, ಜೊತೆಗೆ ತಾನು ತಪ್ಪು ಮಾಡಿಲ್ಲ ಅನ್ನೋದನ್ನು ಪ್ರೂವ್ ಮಾಡಬೇಕಾಗಿದೆ. ಎಲ್ಲದಕ್ಕಿಂತ ತನ್ನ ಮಗಳು 10ನೇ ಕ್ಲಾಸ್ ಭವಿಷ್ಯ ಹಾಳಾದರೆ ಅವಳ ಇಡೀ ಭವಿಷ್ಯ ಹಾಳಾಗುತ್ತೆ ಅಂತ ಭಾಗ್ಯಗೂ ಕೂಡ ಗೊತ್ತದೆ. ಇಲ್ಲಿ ತಾಂಡವ್ ಇದಕ್ಕೆಲ್ಲ ಕಾರಣ ಕನಿಕಾ ಅಂದಾನೆ ಇಷ್ಟೆಲ್ಲ ಆಗಿದ್ದು, ನಿನ್ನ ಬೀದಿರಂಪ ಆದಿರಂಪ ಮಾಡಿಕೊಂಡು ಜಗಳ ಮಾಡಿಕೊಂಡು ನನ್ನ ಮಗಳು ಭವಿಷ್ಯ ಹಾಳು ಮಾಡ್ತೀಯಲ್ಲ ಅಂತ ಹೇಳ್ತಿದ್ದಾರೆ. ಅಮ್ಮ ನಿನ್ನಿಂದಾಗೆ ಈಗ ನನ್ನ ಭವಿಷ್ಯ ಹಾಳಾಗ್ತದೆ, ನಾನು ಎಕ್ಸಾಮ್ ಬರೆಯೋಕ್ಕಾಗ್ತಿಲ್ಲ, ನೋಡಿದ್ಯಾ ನನಗೆ ಏನಾದರೂ ಮಾಡ್ತೀಯಾ ಗೊತ್ತಿಲ್ಲ, ಆದರೆ ನಾನು ಚೆನ್ನಾಗಿ ಓದಿದ್ದೀನಿ, ಎಕ್ಸಾಮ್ ಬರೀಲೇಬೇಕು ಅಂತ ತನ್ವಿ ಹೇಳ್ತಿದ್ದಾಳೆ. ಈ ಕಡೆ ತಾಂಡವ್ ಮಾತಾಡೋ ಮಾತುಗಳು ಮಿತಿ ಮೀರ್ತದೆ. ಈ ಕಡೆ ಅಮ್ಮ ಮಧ್ಯಕ್ಕೆ ಬಂದರೆ ಮಾತಾಡಬೇಡ ಅಮ್ಮ, ನಿನ್ನ ಹುಚ್ಚು ಆಸೆಯಿಂದ ಇವತ್ತು ನಿನ್ನ ಸೊಸೆನ ಪಾಠ ಓದೋಕೆ ಕಳಿಸಿ ಈಗ ನನ್ನ ಮಗಳು ಭವಿಷ್ಯ ಹಾಳಾಗ್ತದೆ, ಮೊಮ್ಮಗಳು ಭವಿಷ್ಯ ಹಾಳು ಮಾಡ್ತಿದ್ಯಾ ನೀನು ಅಂತ ಹೇಳ್ತಿದ್ದಾರೆ. ನಂತರ ಈ ಕಡೆ ಭಾಗ್ಯನ ತಳ್ಳ ಬಿಡ್ತಾರೆ. ಈ ಕಡೆ ತಾಂಡವ್ ಸಿಡ್ದೆದ್ದೇ ಬಿಡ್ತಾಳೆ. ಭಾಗ್ಯ, ನನ್ನ ಇನ್ನೊಂದು ಸತಿ ತಳ್ಳಿದ್ರೆ ಖಂಡಿತ ಸುಮ್ಮನೆ ಇರುವುದಿಲ್ಲ, ನನ್ನ ಮಗಳು ಭವಿಷ್ಯ ಹಾಳಾಗ್ತಿದೆ ಅಂತ ಹೇಳಿದ್ಮೇಲೆ ನಾನು ಸುಮ್ಮನೆ ಕೂತ್ಕೊಳ್ಳೋಳಲ್ಲ ಅಂತ ಹೇಳ್ತಿದ್ದಾಳೆ. ಈ ಕಡೆ ಏನು ಮಾಡ್ತೀಯ, ಸುಮ್ಮನೆ ಇದನ್ನೆಲ್ಲ ಮಾತಾಡೋದು ಬಿಟ್ಟು ಮಗಳನ್ನ ಎಕ್ಸಾಮ್ ಬರ್ಸೋಕ್ಕಾಗತ್ತಾ, ಅದನ್ನು ಮೊದಲು ನೋಡು, ಅದನ್ನಿಂದ ಸಾಧ್ಯನಾ ಅಂತ ತಾಂಡವ್ ಕೇಳ್ತಿದ್ರೆ. ಅಡುಗೆ ಮಾಡೋ ಕೈಗಳಿದು, ಮಕ್ಕಳು ಹಸ್ಕೊಂಡಿದ್ರೆ ಸಹಿಸಲ್ಲ, ಅಂಥದ್ರಲ್ಲಿ ಭವಿಷ್ಯ ಹಾಳಾದರೆ ಅಮ್ಮ ಸಹಿಸ್ತಾಳೆ ಅಂತ ಅಂದ್ಕೊಂಡಿದ್ರೆ ಖಂಡಿತ ಸಹಿಸೋದಿಲ್ಲ. ನನ್ನ ಮಗಳು ನಾನು ಇಬ್ಬರು ಕೂಡ ಎಕ್ಸಾಮ್ ಬರಿತೀವಿ, ಆ ರೀತಿ ನಾನು ಮಾಡ್ತೀನಿ ಅಂತ ಹೇಳ್ತಿದ್ದಾಳೆ, ಚಾಲೆಂಜ್ ಹಾಕ್ತಿದ್ದಾಳೆ. ಹಾಗಿದ್ರೆ ಫೈನಲಿ ಇಲ್ಲಿ ಭಾಗ್ಯಗೆ ಯಾರು ಮಾಡಿದ್ದು ಅಂತ ಸತ್ಯ ಗೊತ್ತಾಗಿದೆ. ಅದನ್ನು ಹೇಗೆ ಪ್ರೂವ್ ಮಾಡಿ ತಾನು ತನ್ನ ಮಗಳು ಎಕ್ಸಾಮ್ ಬರೀತಾರೆ, ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನ ಮರಿ.